ಸೊ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇದು ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್ ಆಗಿರುತ್ತೆ. ಸೊ ನಿಮಗೆಲ್ಲ ಗೊತ್ತಿದೆ, ಒಂದು ದೇಶದಲ್ಲಿ ಕರೆನ್ಸಿಗಳನ್ನು ಪ್ರಿಂಟ್ ಮಾಡೋಕ್ಕೆ ಮೊನೋಪೊಲಿ ರೈಟ್ಸ್ ಇರೋದು ಅದು RBIಗೆ ಮಾತ್ರ. ಬೇರೆ ಯಾವುದೇ ಬ್ಯಾಂಕ್ಗಳು ಕರೆನ್ಸಿಗಳನ್ನು ಪ್ರಿಂಟ್ ಮಾಡೋಕ್ಕಾಗಲ್ಲ. ಸೊ ನೀವು ಕೇಳ್ಬೋದು, RBIಗೆ ಇಷ್ಟೊಂದು ರೈಟ್ಸ್ ಇದೆ, ಅವ್ರಿಗೆ ಎಷ್ಟು ಬೇಕಷ್ಟು ಕರೆನ್ಸಿಗಳನ್ನು ಪ್ರಿಂಟ್ ಮಾಡ್ಬೋದು, ಕರೆನ್ಸಿಗಳನ್ನು ಜಾಸ್ತಿ ಪ್ರಿಂಟ್ ಮಾಡಿ ನಮ್ಮ ದೇಶದಲ್ಲಿ ಹೆಂಗೂ ತುಂಬ ಜನ ಬಡವರುಗಳಿದ್ದಾರೆ, ಅವ್ರು ಶ್ರೀಮಂತರ ಮಾಡ್ಬೋದು ಅಂತ ನೀವು ಕೇಳ್ಬೋದು. ಸೊ ಇದು ನಾವು ಕೇಳಕ್ಕೆ ಮತ್ತು ಹೇಳಕ್ಕೆ ಥಿಯರಿಟಿಕಲಿ ತುಂಬ ಚೆನ್ನಾಗಿರುತ್ತೆ, ಬಟ್ ಪ್ರಾಕ್ಟಿಕಲಿ ಬಂದಾಗ ಇಟ್ಸ್ ನಾಟ್ ಪಾಸಿಬಲ್. ರೀಸನ್ ಏನಕ್ಕೆ ಅಂತ ಹೇಳಿದ್ರೆ, ಸೊ RBI ಏನಾದರೂ ಅನ್ಲಿಮಿಟೆಡ್ ಕರೆನ್ಸಿಗಳನ್ನು ಪ್ರಿಂಟ್ ಮಾಡ್ತಿದೆ ಅಂತ ಹೇಳಿದ್ರೆ ಅವಾಗ ದೇಶದಲ್ಲಿ ಏನಾಗುತ್ತೆ, ಜನಗಳಲ್ಲಿ ದುಡ್ಡುಗಳು ಜಾಸ್ತಿ ಹರಿದಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಜನಗಳ ಹತ್ರ ಜಾಸ್ತಿ ದುಡ್ಡು ಬರ್ತಿದೆ ಅಂತ ಹೇಳಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಫಸ್ಟ್ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಅವ್ರು ಅಲ್ಟಿಮೇಟು ಜಾಸ್ತಿ ಎಕ್ಸ್ಪೆನ್ಸ್ನ ಮಾಡ್ತಾರೆ. ಎಕ್ಸ್ಪೆನ್ಸ್ ಮಾಡಬೇಕಾದ್ರೆ ಏನಾಗುತ್ತೆ, ಡಿಮ್ಯಾಂಡ್ಗಳು ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಏನಾದರೂ ಡಿಮ್ಯಾಂಡ್ ಜಾಸ್ತಿ ಆಗೋ ಟೈಮಲ್ಲಿ ಸಪ್ಲೈ ತುಂಬ ಕಡಿಮೆ ಇದ್ದು ಇಲ್ಲ ಕಾನ್ಸ್ಟೆಂಟ್ ಇದೆ ಅಂತ ಹೇಳಿದ್ರೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಆ ವಸ್ತುವಿನ ಬೆಲೆ ಏನಾಗುತ್ತೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಸೊ ಇದೇ ಸೇಮ್ ಟೆಕ್ನಿಕ್ ಅಮೆರಿಕ ಏನ್ ಮಾಡಿತ್ತು 2020 ಆಫ್ಟರ್ ಕೋವಿಡ್ ಆದ್ಮೇಲೆ ಇಂಪ್ಲಿಮೆಂಟ್ ಮಾಡಿತ್ತು. ಅವಾಗ ಅಮೆರಿಕದ ರೆಕಾರ್ಡ್ ಟೈಮ್ ಏನು ಇನ್ಫ್ಲೇಷನ್ ಇದೆ ಅದನ್ನು ಕೂಡ ಬೀಟ್ ಮಾಡಿತ್ತು. ಈ ತರ ಒಂದು ದೇಶ ಏನಾದರೂ ಅನ್ಲಿಮಿಟೆಡ್ ಕರೆನ್ಸಿಗಳನ್ನು ಪ್ರಿಂಟ್ ಮಾಡಿದಾಗ ಆ ದೇಶದ ಕರೆನ್ಸಿ ವ್ಯಾಲ್ಯೂ ಏನಿದೆ ಅದು ಡಿಪ್ರಿಷಿಯೇಟ್ ಆಗುತ್ತೆ. ಡಿಪ್ರಿಷಿಯೇಟ್ ಆದಾಗ ನಿಮ್ಗೆಲ್ಲ ಗೊತ್ತಿದೆ, ಒಂದು ದೇಶದ ಸೈಕಲ್ ಚೈನ್ ಯಾವ ತರ ಇರುತ್ತೆ ಅಂದ್ರೆ ಮೇನ್ ಆಗಿ ನಾವು ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಮೇಲೆ ನಾವು ಬೇರೆ ಕಂಟ್ರಿ ಜೊತೆ ನಾವು ಟ್ರೇಡ್ ಮಾಡ್ತೀವಿ. ಈ ತರ ಒಂದು ಸಿಚುವೇಶನ್ ಬಂದಾಗ, ಸೊ ಎಸ್ಪೆಷಲಿ ಇಂಪೋರ್ಟ್ ಮಾಡೋ ಟೈಮಲ್ಲಿ ನಾವು ₹1 ಪೇ ಮಾಡೋ ಜಾಗದಲ್ಲಿ ನಾವು ಬೇರೆ ಕಂಟ್ರಿಗೆ ನಾವು ₹2 ಇಂದ ₹3 ಪೇ ಮಾಡಬೇಕಾಗುತ್ತೆ, ಬಿಕಾಸ್ ನಮ್ಮ ಕರೆನ್ಸಿ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಈ ಎಲ್ಲ ಪ್ರಾಬ್ಲಮ್ಗಳು ಇರೋ ರೀಸನ್ ಇಂದ RBI ಅನ್ಲಿಮಿಟೆಡ್ ಕರೆನ್ಸಿಗಳನ್ನ ಪ್ರಿಂಟ್ ಮಾಡೋಕ್ಕಾಗಲ್ಲ. ಇದು ಒಂದೇ ರೀಸನ್ ಅಲ್ಲ, ಅದ್ರ ಜೊತೆಗೆ ಈಗ ನಮ್ಮ ದೇಶದಲ್ಲಿ ಬರೀ ನಮ್ಮಂತ ಜನಗಳು ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಾರಿನರ್ಸ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹಾಗಾಗಿ ಬೇರೆ ದೇಶದವರು ಬಂದು ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಲ್ಲ ನಮ್ಮ ದೇಶದ ಮೇಲೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ಅವರಿಗೆ ಕಾನ್ಫಿಡೆನ್ಸ್ ಅನ್ನೋದು ಇರಬೇಕು. ಈ ತರ ಏನಾದ್ರು ನಮ್ದು ಕರೆನ್ಸಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗ್ತಿದೆ ಅಂತ ಹೇಳಿದ್ರೆ ಅವರಿಗೆ ಕಾನ್ಫಿಡೆನ್ಸ್ ಅನ್ನೋದು ಬರಲ್ಲ. ಸೊ ಹಾಗಾಗಿ ಫಾರಿನರ್ಸ್ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಈ ಎಲ್ಲ ರೀಸನ್ಗಳು ಇರೋ ರೀಸನ್ ಇಂದ RBI ಅನ್ಲಿಮಿಟೆಡ್ ಕರೆನ್ಸಿಗಳನ್ನು ಪ್ರಿಂಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ದಿಸ್ ರೀಸನ್ಸ್. ಸೊ ನಿಮಗೆ ಏನು ಅನ್ಸುತ್ತೆ, ಜಸ್ಟ್ ಲೆಟ್ ಮಿ ನೋ ಇನ್ ದಿ ಕಮೆಂಟ್ ಬಿಲೋ.